ನೋಡ್ತೀವಿ. ಇವತ್ತು ಕರ್ತನ ಮೇಜಿನಲ್ಲಿ ಕೈ ಹಾಕೋದಕ್ಕಿಂತ ಮುಂಚಿತವಾಗಿ ಇವತ್ತು ದೇವರು ನನ್ನ ಮೂಲಕವಾಗಿ ಸಂತೋಷ ಪಡ್ತಾ ಇದ್ದಾನ, ನಿನ್ನ ಮೂಲಕವಾಗಿ ಸಂತೋಷ ಪಡ್ತಾ ಇದ್ದಾನ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಂಡೇವಪ್ಪ ಅಂತಂದ್ರೆ ಆಶೀರ್ವಾದ ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ, ಹೌದಲ್ಲ? ಆಶೀರ್ವಾದ ಎಲ್ಲಿ ಅಡಗ್ಯದಪ್ಪ ಅಂತಂದ್ರೆ ಯಾವಾಗ ದೇವರು ನನ್ನ ಜೀವಿತ ನಿನ್ನ ಜೀವಿತ, ನನ್ನ ಬದುಕು ನಿನ್ನ ಬದುಕು ನೋಡಿ ದೇವರು ಸಂತೋಷ ಪಡ್ತಾನೋ ಆಶೀರ್ವಾದ ನಮ್ಗೆ ಕಟ್ಟಿಟ್ಟ ಬುತ್ತಿ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ದೇವರು ನನ್ನನ್ನು ನೋಡಿ ನಿನ್ನನ್ನು ನೋಡಿ ಆತನು ದುಃಖ ಪಡ್ತಾ ಇದ್ದೇನಪ್ಪ ಅಂತಂದ್ರೆ, ನನ್ನ ಭಕ್ತಿ ನೋಡಿ ನಿನ್ನ ಭಕ್ತಿ ನೋಡಿ ದೇವರು ವೇದನೆ ಪಡ್ತಾ ಇದ್ದೇನಪ್ಪ ಅಂತಂದ್ರೆ, ಪರಿಶುದ್ಧಾತ್ಮ ದೇವರು ದುಃಖಿಸ್ತಾ ಇದ್ದೇನಪ್ಪ ಅಂತಂದ್ರೆ, ಇವತ್ತು ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಮ್ಮ ಭಕ್ತಿ ಅಂತಕ್ಕಂಥದ್ದು ಏನಾಗ್ತದೆ ಅಂದ್ರೆ ನಿಷ್ಪ್ರಯೋಜನವಾಗಿ ಹೋಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಇಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ನೋಡ್ತೀವಿ, ಬಹುಮಂದಿ ವಿಷಯದಲ್ಲಿ ದೇವ್ರು ಏನ್ ಮಾಡಲಿಲ್ಲ ಅಂತ್ರಿ, ಸಂತೋಷ ಪಡ್ಲಿಲ್ಲ ಅಂತ. ಆದ್ರೆ ಇವತ್ತು ನನ್ನ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾ ಇದ್ದಾನ, ನಿನ್ನ ವಿಷಯದಲ್ಲಿ ದೇವರು ಸಂತೋಷ ಪಡ್ತಾ ಇದ್ದಾನ. ನಮ್ಮ ಆಶೀರ್ವಾದಗಳು ಎಲ್ಲಿ ಅಡಗ್ಯವಪ್ಪ ಅಂತಂದ್ರೆ, ನಮ್ಮ ಅಭಿವೃದ್ಧಿ ಎಲ್ಲಿ ಅಡಗಿದೆಯಪ್ಪ ಅಂತಂದ್ರೆ, ನಮ್ಮನ್ನು ನೋಡಿ, ನಮ್ಮ ಜೀವಿತ ನೋಡಿ, ನಮ್ಮ ಬದುಕು ನೋಡಿ ದೇವರು ಸಂತೋಷ ಪಡ್ತಾ ಇದ್ದಾನಪ್ಪ ಅಂತಂದ್ರೆ ಭೂಮಿ ಮೇಲೆ ಇದ್ದಿದ್ದಕ್ಕೂ ನಾವು ಏನಾಗ್ತದ್ರಿ, ಸಾರ್ಥಕ ಆಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಒಂದು ವೇಳೆ ನನ್ನನ್ನು ನಿನ್ನನ್ನು ನೋಡಿ ದೇವರು ದುಃಖ ಪಡ್ತಾ ಇದ್ದಾನಪ್ಪ ಅಂತಂದ್ರೆ ನಾವು ಭೂಮಿ ಮೇಲೆ ಇದ್ದನು ಕೂಡ ಯಾವುದೇ ಪ್ರಯೋಜನ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಸಭೆಗೆ ಬಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ, ಎಷ್ಟೇ ಭಕ್ತಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರಾಗಿ ಬಹಳ ಪ್ರಾಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದ್ರೆ, ದೇವರು ಇವತ್ತು ಸಂತೋಷ ಪಡ್ಬೇಕಪ್ಪ ಅಂತಂದ್ರೆ ನಾನು ನೀನು ಏನ್ ಮಾಡ್ಬೇಕು? ದೇವರನ್ನು ಸಂತೋಷ ಪಡಿಸ್ಬೇಕಪ್ಪ ಅಂದ್ರೆ ನನ್ನಲ್ಲಿ ನಿನ್ನಲ್ಲಿ ಏನಿರಬೇಕು? ದೇವರು ನನ್ನನ್ನು ನೋಡಿ ನಿನ್ನನ್ನು ನೋಡಿ, ನನ್ನ ಜೀವಿತ ನೋಡಿ ನಿನ್ನ ಜೀವಿತ ನೋಡಿ, ನನ್ನ ಬದುಕನ್ನು ನೋಡಿ ನಿನ್ನ ಬದುಕನ್ನು ನೋಡಿ ದೇವರು ಸಂತೋಷ ಪಡ್ಬೇಕಂದ್ರೆ ನಾನು ನೀನು ಏನ್ ಮಾಡ್ಬೇಕು? ನನ್ನಲ್ಲಿ ನಿನ್ನಲ್ಲಿ ಏನಿರಬೇಕು? ದೇವರು ನನ್ನನ್ನು ನೋಡಿದಾಗ ಆತನ ಸಂತೋಷ ಪಡುವಂಥ ವಿಷಯ ನನ್ನಲ್ಲಿ ಏನಿರಬೇಕೆಂಬುದಾಗಿ ಒಂದು ಸಲ ನನ್ನ ಪ್ರೀತಿ ದೇವರ ಮಕ್ಕಳೇ, ಲೇಖನ ಭಾಗದಿಂದ ದೇವರ ವಾಕ್ಯದ ಆಧಾರದಿಂದ ಒಂದು 30 ನಿಮಿಷ ನಾವು ಧ್ಯಾನ ಮಾಡೋಣ ಅಂತೇಳಿ. ಹಲ್ಲೆಲೂಯಾ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ಇವತ್ತು ದೇವರು ಆತನು ಸಂತೋಷ ಪಡುವಂಥ ಮೊಟ್ಟ ಮೊದಲನೇ ವಿಷಯ ನನ್ನಲ್ಲಿ ನಿನ್ನಲ್ಲಿ ಏನಿರಬೇಕು. ದೇವರು ಸಂತೋಷ ಪಡುವಂಥ ವಿಷಯ ನನ್ನಲ್ಲಿ ನಿನ್ನಲ್ಲಿ ಏನಿರ್ಬೇಕೆಂಬುದಾಗಿ ಒಂದು ಸ್ಪಷ್ಟವಾದಂಥ ಚಿತ್ರಣ ನಮಗಿತ್ತಪ್ಪ ಅಂತಂದ್ರೆ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸ್ತವ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಇವತ್ತು ಲೋಕದಲ್ಲಿ ವ್ಯಕ್ತಿಗತವಾಗಿ ನಮ್ಮ ಸಂತೋಷ ಬೇರೆ ಇರ್ಬೋದು. ನಮಗೂ ಚಾಯ್ಸ್ಗಳಿದೆ ಅಲ್ರಿ, ನಮಗೂ ಸಂತೋಷ ಇದೆ ಅಲ್ರಿ. ಒಬ್ಬ ವ್ಯಾಪಾರಸ್ಥನ ಸಂತೋಷ ಎಲ್ಲಿರ್ತದಂದ್ರೆ ಆತನು ನನ್ನೆಲ್ಲ ಬಂಡವಾಳವನ್ನು ಹಾಕಿ ಅದರ ಡಬಲ್ ನನ್ನ ಸಂಪಾದನೆ ಮಾಡಿದಾಗ ನನಗೆ ಬಹಳ ಸಂತೋಷ ಆತಂತ ಆತನ ಹೇಳ್ತಾನೆ. ಅದು ವ್ಯಾಪಾರಸ್ಥನ ಒಂದು ಸಂತೋಷ. ಒಬ್ಬ ವಿದ್ಯಾರ್ಥಿಯ ಸಂತೋಷ ಏನಿರ್ತದಂದ್ರೆ, ನಾನು ಎಲ್ಲ ಡಿಗ್ರಿಗಳನ್ನು ಪಡೆದುಕೊಂಡು ನಾನು ಒಂದು ಉನ್ನತವಾದ ಹುದ್ದೆಯಲ್ಲಿ ಹೋಗಿ ಲೈಫ್ ಸೆಟ್ಲ್ ಆಯ್ತಪ್ಪ ಅಂತಂದ್ರೆ ಅವಾಗ ನನಗೆ ಏನಾಗ್ತದ್ರಿ, ಸಂತೋಷ ಆಗ್ತದಂತ ಕೆಲವೊಬ್ಬರಿಗೆ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಏನಂದ್ರೆ, ಕೈ ತುಂಬ ಹಣ ಸಂಪಾದನೆ ಮಾಡ್ದಪ್ಪ ಅಂತಂದ್ರೆ ನನಗೆ ಏನಾಗ್ತದ ಅವಾಗ ಸಂತೋಷ ಆಗ್ತದ ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ನಮ್ಮ ಮೈ ತುಂಬ ಬಂಗಾರ ಹಾಕೊಂಡಪ್ಪ ಅಂದ್ರೆ, ಬಂಗಾರ ಮೈ ತುಂಬ ಬಂತಪ್ಪ ಅಂತಂದ್ರೆ ಅವಾಗ ಏನಾಗ್ತದೆ ನಮ್ಗೆ ಸಂತೋಷ ಆಗ್ತದೆ ಕೆಲವೊಬ್ರು ಹೇಳ್ತಾರೆ. ಒಳ್ಳೇದೇ ಇದು, ಇದೆಲ್ಲ ನಮ್ಮ ಸಂತೋಷ. ಆದ್ರೆ ದೇವರು ಸಂತೋಷ ಪಡ್ತಾ ಇದ್ದಾನ, ನನ್ನ ಮೂಲಕವಾಗಿ ನಿನ್ನ ಮೂಲಕವಾಗಿ ದೇವರು ಸಂತೋಷ ಪಡ್ತಾ ಇದ್ದಾರಪ್ಪ ಅಂದ್ರೆ ಆಶೀರ್ವಾದದ ಸುರಿಮಳೆಗಳು ನಮ್ಮ ಹಿಂದೆ ಬರ್ತಾವ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು 1 ಕೊರಿಂಥಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ಬಹುಮಂದಿ ವಿಷಯದಲ್ಲಿ ಆತನು ಸಂತೋಷ ಪಡಲಿಲ್ಲ, ಬಹುಮಂದಿ ವಿಷಯದಲ್ಲಿ ಅನೇಕರ ವಿಷಯದಲ್ಲಿ ಆತನು ಸಂತೋಷ ಪಡಲಿಲ್ಲ, ಆದ್ರಿಂದ ಅವರು ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದಪ್ಪ ಅಂತಂದ್ರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ದೇವರು ಸಂತೋಷ ಪಡಿಸುವಂತ ಜೀವಿತ ನಂದು ನಿಂದು ಆಗಿರ್ಬೇಕೆಂಬುದಕ್ಕೆ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ದೇವರಿಗೆ ಸಂತೋಷ ಪಡಿಸುವಂಥ ಜೀವಿತ ನಂದು ನಿಂದು ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಕೂಡ ಏನಾಗ್ತೀವಪ್ಪ ಅಂತಂದ್ರೆ ನಿಷ್ಪ್ರಯೋಜನ ಉಳ್ಳವರಂತ ನಾವು ತಯಾರಾಗ್ತೀವಿ. ಯಾವುದೇ ಪ್ರಯೋಜನ ಅಂತಕ್ಕಂಥದ್ದು ಬರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನೋಡುವಂಥ ಸಂದರ್ಭದಲ್ಲಿ. ಹಾಗಾದ್ರೆ ನಮಗ ಒಂದು ಪ್ರಶ್ನೆ, ದೇವರಿಗೆ ಸಂತೋಷ ಪಡಿಸ್ಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ನಮ್ಮ ಮೂಲಕವಾಗಿ ದೇವರು ಸಂತೋಷ ಪಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಏನಿರಬೇಕು? ಏನು ನಮ್ಮಲ್ಲಿದ್ದರೆ, ಏನು ನಾವು ಮಾಡಿದ್ರೆ ದೇವರು ಸಂತೋಷ ಪಡ್ತಾನಂತೇಳಿ ಒಂದು ಸಲ ನಾವು ತಿಳ್ಕೊಂಡು ಕರ್ತನ ಮೇಜಿನ ಸಮೀಪಕ್ಕೆ ನಾವು ಹೋಗೋಣ. ಬನ್ನಿ ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರು ಸಂತೋಷ ಪಡಬೇಕಪ್ಪ ಅಂತಂದ್ರೆ
ಕುಂತು ಕೇಳುವಂಥ ನಿನ್ನಲ್ಲಿ ಏನಿರಬೇಕು, ನಿಂತು ಹೇಳುವಂಥ ನನ್ನಲ್ಲಿ ಏನಿರಬೇಕು. ದೇವರು ಸಂತೋಷ ಪಡ್ಬೇಕಪ್ಪ ಅಂತಂದ್ರೆ ನಿಂತು ಹೇಳುವಂಥ ನನ್ನಲ್ಲಿ ಏನಿರಬೇಕು, ಕುಂತು ಕೇಳುವಂಥ ನಿಮ್ಮಲ್ಲಿ ಏನಿರ್ಬೇಕಂತೇಳಿ ನಂಬರ್ 1 ಫಸ್ಟ್ ದೇವರು ಸಂತೋಷ ಪಡ್ಬೇಕಪ್ಪ ಅಂತಂದ್ರೆ ನನ್ನಲ್ಲಿ ನಿನ್ನಲ್ಲಿ ಏನಿರ್ಬೇಕೆಂಬುದಾಗಿ ಬನ್ನಿ ನಾವು ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ದಯವಿಟ್ಟು ಯಾರಾದರೊಬ್ಬರು ಮೈಕಲ್ಲಿ ಓದಿ ನನಗೆ ಸಹಾಯ ಮಾಡ್ತೀರಾ? ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನ ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? ಯೇಸು ಇದನ್ನು ನೋಡಿ 10 ಮಂದಿ ಶುದ್ಧರಾದರಲ್ಲವೇ? 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿ ಎಲ್ಲಿ? ಮಿಕ್ಕ 9 ಮಂದಿ ಎಲ್ಲಿ? ದೇವರನ್ನು ಸ್ತುತಿಸುವುದಕ್ಕೆ ಈ ಅನ್ಯ ದೇಶದವನೇ ಹೊರತು ಇನ್ನಾರು ಹಿಂದಿರುಗಿ ಬರಲಿಲ್ಲವೇ? ಸಾಕಮ್ಮ. ಏನಾದರೂ ಅರ್ಥ ಆಯ್ತಾ ಈ ವಾಕ್ಯ ಓದಿದ ಮೇಲೆ? ದೇವರು ನನ್ನ ನೋಡಿ ಸಂತೋಷ ಪಡ್ಬೇಕಂದ್ರೆ, ನಾನು ದೇವರಿಗೆ ಸಂತೋಷ ಪಡಿಸ್ಬೇಕಪ್ಪ ಅಂತಂದ್ರೆ, ಇಲ್ಲಿ ಕುಂತು ಕೇಳುವಂತ ನೀನು ಕೂಡ ದೇವರಿಗೆ ನೀನು ಸಂತೋಷ ಪಡಿಸ್ಬೇಕಪ್ಪ ಅಂದ್ರೆ ನಿನ್ನಲ್ಲಿ ಏನಿರಬೇಕು, ನಿಂತು ಹೇಳುವಂತ ನನ್ನಲ್ಲಿ ಏನಿರ್ಬೇಕೆಂಬುದಾಗಿ ದೇವರ ವಾಕ್ಯ ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ. ನನ್ನ ಪ್ರೀತಿದರ ಮಕ್ಕಳೇ, ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಅಲ್ಲಿ 10 ಮಂದಿ ಕುಷ್ಠರೋಗಿಗಳು ಯೇಸುವಿನ ಹತ್ರ ಬಂದು ಅವರಿಗೆ ಆರೋಗ್ಯವನ್ನು ಕೋರ್ಕೊಳ್ತಾರೆ. ಯಾವಾಗ 10 ಜನ ಬಂದು ನಮಗೆ ಸ್ವಸ್ಥತೆ ಬೇಕು, ನಮಗೆ ಆರೋಗ್ಯ ಬೇಕು, ನಮಗೆ ಒಳ್ಳೆ ಬದುಕು ಬೇಕು, ತಿರುಗಿ ನಾವು ಊರಿಂದ ಬಹಿಷ್ಕರಿಸಲ್ಪಟ್ಟಂತ ನಾವು ನಮ್ಮ ಹೆಂಡತಿ ಮಕ್ಕಳೊಂದಿಗೆ ನಾವು ಸಮಾಜದಲ್ಲಿ ತಿರುಗಿ ಸೇರಬೇಕು ಅಂತೇಳಿ ಅವರು ತಮ್ಮ ಮನವಿಯನ್ನಿಟ್ಟಂಥ ಸಂದರ್ಭದಲ್ಲಿ, ಅವರು ವಿಜ್ಞಾಪನೆ ಮಾಡಿದಂಥ ಸಂದರ್ಭದಲ್ಲಿ ತಕ್ಷಣ ನಾವು ನೋಡ್ತೇವೆ 10 ಮಂದಿ ಕೂಡ ಏನಾದ್ರಪ್ಪ ಅಂದ್ರೆ ಶುದ್ಧರಾದರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. 10 ಮಂದಿ ಶುದ್ಧರಾದರು, 10 ಮಂದಿಗೆ ದೇವರು ಸ್ವಸ್ಥತೆಯನ್ನು ಕೊಟ್ಟನು. ಆದ್ರೆ ನಾವು ನೋಡ್ತೇವೆ 10 ಮಂದಿಯನ್ನು ನೋಡಿ ದೇವರು ಯೇಸು ಕ್ರಿಸ್ತನ ಸಂತೋಷ ಪಟ್ಟನ? ಯಾರಿಗೆ ನೋಡಿ ಆತನು ಸಂತೋಷ ಪಟ್ಟನಪ್ಪ ಅಂತಂದ್ರೆ, ದೇವರು ಸಂತೋಷ ಅಲ್ಲಿ ಯಾಕೆ ಪಡ್ಲಿಲ್ಲಪ್ಪ ಅಂತಂದ್ರೆ, ದೇವರು ತಿರುಗಿ ಮರುವಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ 10 ಜನರು ಶುದ್ಧರಾದರಲ್ಲವೇ, ಇನ್ನ 9 ಜನ ಎಲ್ಲಿ ಎಂಬುದಾಗಿ ಮರು ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ನಿನ್ನ ಮೂಲಕವಾಗಿ ಸಂತೋಷ ಪಡ್ಬೇಕಪ್ಪ ಅಂತಂದ್ರೆ ಮೊದಲನೇ ಕ್ಯಾರೆಕ್ಟರು ನನ್ನಲ್ಲಿ ನಿನ್ನಲ್ಲಿ ಏನಿರ್ಬೇಕಪ್ಪ ಅಂತಂದ್ರೆ, ದೇವರನ್ನು ಮೆಚ್ಚಿಸುವಂತ, ದೇವರಿಗೆ ಸಂತೋಷ ಪಡುವಂತ ಮೊಟ್ಟ ಮೊದಲ ಒಂದು ಕ್ಯಾರೆಕ್ಟರ್, ಒಂದು ಗುಣಲಕ್ಷಣ ನನ್ನಲ್ಲಿ ನಿನ್ನಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಕೃತಜ್ಞತೆ ಅಂತಕ್ಕಂಥದ್ದು ನನ್ನಲ್ಲಿ ನಿನ್ನಲ್ಲಿ ಇರಲಿಲ್ಲಪ್ಪ ಅಂತಂದ್ರೆ, ಕೃತಜ್ಞತೆ ಅಂತಕ್ಕಂಥದ್ದು ದೇವರ ವಿಷಯದಲ್ಲಿ ನನಗೂ ನಿನಗೂ ಇರಲಿಲ್ಲಪ್ಪ ಅಂತಂದ್ರೆ, ನಾವು ಕೃತಜ್ಞತೆ ಹೀನರಾಗಿ ದೇವರು ಮಾಡಿರುವಂಥ ಉಪಕಾರಗಳನ್ನು ಮರೆತು ನಾವು ಕೃತಜ್ಞತೆ ಇಲ್ಲದವ್ರಾಗಿ ಜೀವಿಸ್ತಾ ಇದ್ದೀವಪ್ಪ ಅಂತಂದ್ರೆ ದೇವ್ರಿಗೆ ಏನಾಗ್ತದ್ರಿ? ದೇವ್ರಿಗೆ ಏನಾಗ್ತದ್ರಿ? ದುಃಖ ಆಗ್ತದೆ. ಆದ್ರೆ ನಾವು ಅದೇ ದೇವರಿಗೆ ದೇವರು ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಂಡು ದೇವರು ಮಾಡಿರುವಂಥ ಪ್ರತಿಯೊಂದು ಉಪಕಾರಗಳಿಗೆ ಬದಲಾಗಿ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಪ್ಪ ಅಂತಂದ್ರೆ ದೇವರಿಗೆ ಏನಾಗ್ತದ್ರಿ? ಅವಾಗ ಸಂತೋಷ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ದೇವರಿಗೆ ಸಂತೋಷ ಆಯ್ತಪ್ಪ ಅಂತಂದ್ರೆ ನಿಮ್ಮ ಜೀವನ, ನಿಮ್ಮ ಬದುಕು ಇದ್ದಲ್ಲೇ ಇರ್ತದ್ರಿ. ಎಲ್ಲಿ ಹೋಗ್ತದ? ದೇವರನ್ನು ನೀವು ಸಂತೋಷ ಪಡಿಸಿದ್ರಪ್ಪ ಅಂತಂದ್ರೆ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ನಿಮ್ಮನ್ನ ಇದ್ದಂಥ ಸ್ಥಿತಿಯಿಂದ ಆತನ ಏನ್ ಮಾಡ್ತಾನೆ ಉನ್ನತಿಗೆ ತರ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ಮೊದಲನೇ ಸಮಯಲ ಪುಸ್ತಕ 2ನೇ ಅಧ್ಯಾಯ 30ನೇ ವಚನದಲ್ಲಿ, ನನ್ನನ್ನು ಸನ್ಮಾನಿಸೋರನ್ನು ನಾನು ಸನ್ಮಾನಿಸ್ತೇನೆ, ನನ್ನನ್ನು ಪ್ರೀತಿಸೋರನ್ನು ನಾನು ಪ್ರೀತಿಸ್ತೇನೆ, ನನ್ನನ್ನು ಘನಪಡಿಸೋರನ್ನು ನಾನು ಏನ್ ಮಾಡ್ತೀನಿ? ಘನಪಡಿಸ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಈ ನನ್ನ ಮಾತುಗಳನ್ನು ಕೇಳುವಂತ ಎಲ್ಲ ನನ್ನ ಆತ್ಮೀಯ ದೇವ ಜನರೇ, ಇವತ್ತು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಆಶೀರ್ವಾದದ ಒಂದು ಬೆಂಕಿ ಸುರಿಬೇಕಪ್ಪ ಅಂತಂದ್ರೆ, ಆಶೀರ್ವಾದದ ಹಿಂಗಾರು ಮುಂಗಾರು ಮಳೆ ಅಂತಕ್ಕಂಥದ್ದು ನನ್ನ ಜೀವಿತದಲ್ಲಿ, ನನ್ನ ಬದುಕಿನ ಮೇಲೆ, ನಿಮ್ಮ ಬದುಕಿನ ಮೇಲೆ ಸುರಿಸ್ಬೇಕಪ್ಪ ಅಂತಂದ್ರೆ, ಆಶೀರ್ವಾದಗಳು ಹರಿದು ನಮ್ಮಲ್ಲಿಗೆ ಬರ್ಬೇಕಪ್ಪ ಅಂತಂದ್ರೆ, ಆಶೀರ್ವಾದಗಳು ನಾವು ಅನುಭವಿಸ್ಬೇಕಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಏನಿರ್ಬೇಕು ದೇವರಿಗಪ್ಪ ಅಂತಂದ್ರೆ, ದೇವರು ಯಾವಾಗ ಸಂತೋಷ ಪಡ್ತಾನಪ್ಪ ಅಂತಂದ್ರೆ ನನ್ನಲ್ಲಿ ನಿನ್ನಲ್ಲಿ ಕೃತಜ್ಞತೆ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದ್ರೆ ಆತನು ಸಂತೋಷ ಪಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಅದನ್ನ ಸಂತೋಷ, ಅದನ್ನ ನಿನ್ನಲ್ಲಿ ಕೃತಜ್ಞತೆ ಜೀವಿತ ನಿನ್ನಲ್ಲಿದೆಯಾ? ದೇವರಿಗೆ ಕೃತಜ್ಞತೆಗಳಾಗಿ ಜೀವಿಸ್ತಾ ಇದೆಯಾ? ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ನೀನು ಜೀವಿಸ್ತಾ ಇದೆಯಾ? ಆ ದೇವರನ್ನು ಸಂತೋಷ ಪಡಿಸುವಂತ ಮೊಟ್ಟ ಮೊದಲನೇ ಕೆಲಸನೇ ಕೃತಜ್ಞತೆ.
ದೇವರಿಗೆ ಸಂತೋಷಪಡಿಸುವಂಥ ಕೃತಜ್ಞತೆಯೇ ನಿನ್ನಲ್ಲಿಲ್ಲಪ್ಪ ಅಂತಂದರೆ, ಆಶೀರ್ವಾದ ನಿನ್ನಲ್ಲಿರುವಂಥ ಬೆಳ್ಳಿ, ನಿನ್ನಲ್ಲಿರುವಂಥ ಬಂಗಾರ, ನಿಲ್ಲಿರುವಂಥ ಮನೆ ಅದು ನಿಜವಾದಂಥ ಆಶೀರ್ವಾದ ಅಂತ ತಿಳ್ಕೊಳ್ತೀಯ ನೀನು? ಅದು ನಿಜವಾದಂಥ ಆಶೀರ್ವಾದ ಅಲ್ಲ. ಅದು ನೀನು ನಿಜವಾದಂಥ ಆಶೀರ್ವಾದ ಯಾವುದಪ್ಪ ಅಂತಂದರೆ, ದೇವರನ್ನು ಸಂತೋಷಪಡಿಸುವಳು ನೀನಾಗಿದ್ದಪ್ಪ ಅಂತಂದ್ರೆ, ದೇವರನ್ನು ಸಂತೋಷಪಡಿಸುವಂಥ ವ್ಯಕ್ತಿ ನೀನಾಗಿದ್ದಪ್ಪ ಅಂದರೆ, ನಿನ್ನಲ್ಲೊಂದು ಗುಣ ಇರ್ತದೆ. ಏನು ಗುಣ ಇರ್ತದಪ್ಪ ಅಂತಂದರೆ, ಕೃತಜ್ಞತೆ ಹೃದಯ, ಕೃತಜ್ಞತೆ ಮನಸ್ಸು ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿ ದೇವರ ಮಕ್ಕಳೇ, ನಿಮಗೋಸ್ಕರಾಗಿ ಆತನು ತನ್ನ ಸಿಂಹಾಸನವನ್ನು ಬಿಟ್ಟನು, ಆತನು ತನ್ನ ವಸ್ತ್ರವನ್ನು ಬಿಟ್ಟನು, ಆತನು ಮಹಿಮೆಯನ್ನು ಬಿಟ್ಟನು, ಆತನು ಅಧಿಕಾರವನ್ನು ಬಿಟ್ಟನು, ಆತನು ಸರ್ವಸ್ವವನ್ನು ಬಿಟ್ಟನು, ಆತನ ಎಲ್ಲವನ್ನು ಬಿಟ್ಟು ಆತನು ದಾಸನಂತೆ ಈ ಲೋಕಕ್ಕೆ ಬಂದು, ಆತನ ನಾವು ನೋಡ್ತಿದ್ದೇವೆ ನಿನಗೋಸ್ಕರಾಗಿ ನನಗೋಸ್ಕರಾಗಿ ಶಿಲುಬೆ ಮೇಲೆ ಆತನು ಬಲಿಯಾಗಿ, ಆಕ್ಚುಲಿ ನಮ್ಮ ಒಂದು ಪ್ರಾಯಶ್ಚಿತ್ತದ ನಿಮಿತ್ತವಾಗಿ ಆತನು ಶಿಲುಬೆ ಮೇಲೆ ಬಲಿಯಾಗಿದ್ದರಿಂದ ನಾನು ನೀನು ಏನು ಮಾಡಬೇಕಪ್ಪ ಅಂತಂದರೆ, ಆತನಿಗೆ ಕೃತಜ್ಞತೆ ಉಳ್ಳವಳಾಗಿರಬೇಕು, ಕೃತಜ್ಞತೆ ಉಳ್ಳವನಾಗಿರಬೇಕು. ಆದರೆ ನಿನ್ನ ಜೀವಿತದಲ್ಲಿ ದೇವ್ರ ಮಂದಿರಕ್ಕೆ ಬರ್ತಾ ಇದೆಯಾ, ದೇವ್ರ ಸನ್ನಿಧಿಗೆ ಬರ್ತಾ ಇದೆಯಾ, ರಕ್ಷಣೆ ಹೊಂದಿದ್ದೀಯಾ, ಬ್ಯಾಪ್ಟಿಸಮ್ ತಗೊಂಡಿದ್ದೀಯಾ, ನಿರಂತರವಾಗಿ ದೇವ್ರ ಮಂದಿರಕ್ಕೆ ಬರ್ತಾ ಇದೆಯಾ, ನಿನ್ನ ಬಾಯಿ ತೆರೆದು ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದೆಯಾ? ದೇವರಿಗೊಂದು ಕೃತಜ್ಞತೆ ಸ್ತೋತ್ರ, ಕೃತಜ್ಞತೆ ಸ್ತುತಿ ನಿನ್ನ ಬಾಯಿ ತೆರೆದು ನೀನು ದೇವರಿಗೆ ಸ್ತೋತ್ರ ಹೇಳ್ತಾ ಇದೀಯಾ? ದೇವರಿಗೆ ಕೃತಜ್ಞತೆ ಉಳ್ಳವಳಾಗಿ, ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ನೀನು ಇದೆಯಾ ಈ ಲೋಕದಲ್ಲಿ? ಒಂದ್ಸಲ ಆಲೋಚನೆ ಮಾಡ್ತಮ್ಮ, ಒಂದ್ಸಲ ಆಲೋಚನೆ ಮಾಡ್ತಂಗಿ. ಆಶೀರ್ವಾದಗಳು ಹರಿದು ಬರುವಂಥ ಮುಖ್ಯವಾದ ಒಂದು ಸ್ಥಳ ಯಾವುದಪ್ಪ ಅಂದರೆ, ಒಂದು ಕ್ಯಾರೆಕ್ಟರ್ ಯಾವುದಪ್ಪ ಅಂತಂದರೆ, ದೇವರು ಯಾವಾಗ ಸಂತೋಷ ಪಡ್ತಾನಪ್ಪ ಅಂತಂದರೆ, ಈ ಕೃತಜ್ಞತೆ ಅಂತಕ್ಕಂಥದ್ದು ಯಾವ ವ್ಯಕ್ತಿಯಲ್ಲಿ ಇರ್ತದೋ, ಯಾವ ವ್ಯಕ್ತಿ ದೇವರು ಮಾಡಿರುವಂಥ ಉಪಕಾರಗಳಿಗೆ ಆತನು ಕೃತಜ್ಞತೆಯನ್ನು ಸಲ್ಲಿಸ್ತಾನೋ, ಕೃತಜ್ಞತೆ ಉಳ್ಳವನಾಗಿ ಜೀವಿಸ್ತಾನೋ, ನಾವು ನೋಡ್ತೇವೆ ಅಂಥವರ ಜೀವಿತದಲ್ಲಿ ದೇವರು ಆಶೀರ್ವಾದದ ಮಳೆಯನ್ನು ಸುರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಒಂದು ಸಲ ಆಲೋಚನೆ ಮಾಡು, ಒಂದು ಸಲ ಯೋಚನೆ ಮಾಡು, ಒಂದು ಸಲ ನಿನ್ನ ಒಂದು ಮನಸ್ಸಿನಲ್ಲಿ ಪ್ರಶ್ನೆ ಹಾಕೊಂಡು ನೋಡು. ದೇವರು ಕೃತಜ್ಞತೆ ಸಲ್ಲಿಸಬೇಕಪ್ಪ ಅಂತಂದ್ರೆ, ದೇವರಿಗೆ ನೀನು ಕೃತಜ್ಞತೆ ಉಳ್ಳವನಾಗಿ ಜೀವಿಸಬೇಕಪ್ಪ ಅಂತಂದ್ರೆ, ನಾವು ನೋಡ್ತೇವೆ ಈ ಕೃತಜ್ಞತೆಗೆ ಏನಿರ್ತದಪ್ಪ ಅಂತಂದ್ರೆ, ಈ ಕೃತಜ್ಞತೆಗೆ ದೃಷ್ಟಿ ಅಂತಕ್ಕಂಥದ್ದು ಇರ್ತದೆ ಎಂಬುದಾಗಿ ನೋಡ್ತದೇವೆ ಅಂತೇಳಿ. ಹಲ್ಲೆಲೂಯಾ. ಈ ಕೃತಜ್ಞತೆಗೆ ಏನಿರ್ತದ್ರಿ? ಈ ಕೃತಜ್ಞತೆಗೆ ದೃಷ್ಟಿ ಅಂತಕ್ಕಂಥದ್ದು ಇದೆ, ಈ ಕೃತಜ್ಞತೆಗೆ ಕಣ್ಣಿದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅದು ಎಲ್ಲಿದೆಪ್ಪ ಅಂದ್ರೆ, ಲೂಕನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ, ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಅಂತ. ನಿಮ್ಮ ಬೈಬಲ್ನಾಗ ಬರ್ತದ್ರಿ? ನಿಮ್ಮ ಬೈಬಲ್ನಾಗ ಬರ್ತದ? ನನ್ನ ಬೈಬಲ್ನಾಗ ಬರ್ತದ. ಏನಂತ? 10 ಜನರಿಗೆ ಶುದ್ಧತೆ ಆಗಿದೆ, ಸ್ವಸ್ಥತೆ ಆಗಿದೆ. 10 ಜನರಲ್ಲಿ ಒಬ್ಬನು ಏನ್ ಮಾಡ್ದನಂತ? ತನ್ನನ್ನು ತಾನು ಏನ್ ಮಾಡ್ದನಂತ? ನೋಡಿಕೊಂಡನಂತ. ಈ ಕೃತಜ್ಞತೆಗೆ ದೃಷ್ಟಿ ಇದೆ, ಈ ಕೃತಜ್ಞತೆಗೆ ಕಣ್ಣಿದೆ. ಆದ್ರೆ ಇವತ್ತು ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಈ ಕೃತಜ್ಞತೆ ಕಣ್ಣು ನಿನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಈ ಕೃತಜ್ಞತೆಯ ನೇತ್ರ, ಈ ಕಣ್ಣು ನಿನ್ನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದೆಯಾ? ಒಂದ್ ವೇಳೆ ಕೃತಜ್ಞತೆ ಕಣ್ಣುಳ್ಳವಳು ನೀನಾಗಿದ್ದೆಪ್ಪ ಅಂದ್ರೆ, ಈ ಕೃತಜ್ಞತೆಗೆ ನಿಜವಾದಂಥ ಕಣ್ಣು ನಿನ್ನಲ್ಲಿತ್ತಪ್ಪ ಅಂತಂದ್ರೆ, ದೇವರು ಮಾಡಿರುವಂಥ ಉಪಕಾರಕ್ಕೆ ನೀನು ಕೃತಜ್ಞತೆಗಳಾಗಿ ಜೀವಿಸ್ತಾ ಇದ್ದೆ ಅಂತೇಳಿ. ಆದ್ರೆ ಇವತ್ತು ಒಂದು ದುಃಖದ ಸಂಗತಿ ಏನಪ್ಪ ಅಂತಂದ್ರೆ, ಒಂದು ಶೋಚನೀಯ ಸಂಗತಿ ಏನಪ್ಪ ಅಂತಂದ್ರೆ, 10 ಮಂದಿ ಕೂಡ ಶುದ್ಧರಾದರು, ಆದ್ರೂ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ಏನ್ ಮಾಡ್ದನಂತ? ಆತನು ಯಾರ ಹತ್ರ ಬಂದನಂತ್ರಿ? ಯೇಸುವಿನ ಹತ್ರ ಬಂದು ಅಡ್ಡ ಬಿದ್ದು ಆತನಿಗೆ ಆರಾಧನೆ ಮಾಡ್ದನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನಿನ್ನ ಬಾಯಿಂದ ಆರಾಧನೆ ಬರಲಾರ್ದು ಎಷ್ಟು ದಿನ ಆಯ್ತು ತಂಗಿ? ನಿನ್ನ ಬಾಯಿ ಮುಚ್ಚಿ ಎಷ್ಟು ದಿವಸ ಆಯ್ತು? ಅಂದ್ರೆ ಅರ್ಥ ಏನು? ಕೃತಜ್ಞತೆ ಕಣ್ಣುಗಳು ನಿನ್ನ ಜೀವಿತದಲ್ಲಿ ಮುಚ್ಚಿ ಹೋಗಿವೆ ಅಂತ ಅರ್ಥ. ನೀನು ಕಣ್ಣಿದ್ರು ಕುರುಡಾಗಿದ್ದೆ ಅಂತದ್ರ ಅರ್ಥ. ನೀನು ಕಣ್ಣುಳ್ಳವಳಾಗಿದ್ರು ಕೂಡ, ನೀನು ಕಣ್ಣುಳ್ಳವನಾಗಿದ್ರು ಕೂಡ ನೀನು ಕುರುಡನಾಗಿದ್ದೆ ಎಂಬುದಾಗಿದೆ ಅರ್ಥ. ಯಾಕಂದ್ರೆ ಕೃತಜ್ಞತೆಗೆ ಏನಿದೆ ಅಂದ್ರೆ ಇಲ್ಲಿ ಕಣ್ಣಿದೆ ಎಂಬುದಾಗಿ ನೋಡ್ತಿದ್ದೇವೆ. ದೇವರ ವಾಕ್ಯದಲ್ಲಿ ನೋಡ್ತೀವಿ 17ನೇ ಅಧ್ಯಾಯ 17ನೇ ವಚನದಲ್ಲಿ, ಅವರಲ್ಲಿ ಒಬ್ಬನು ತನಗೆ ಗುಣವಾದದ್ದನ್ನು ನೋಡಿ ನಾವು ನೋಡ್ತಿದ್ದೇವೆ ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಒಂದ್ಸಲ ನಿನ್ನ ಜೀವಿತದಲ್ಲಿ ಕಣ್ಣು ಮುಚ್ಚಿ ಹೋಗಿತ್ತಪ್ಪ ಅಂತಂದ್ರೆ, ಈ ಕೃತಜ್ಞತೆ ಕಣ್ಣು ನಿನ್ನ ಜೀವಿತದಲ್ಲಿ ಮುಚ್ಚಿ ಹೋಗಿತ್ತಪ್ಪ ಅಂತಂದ್ರೆ, ಒಂದ್ಸಲ ಒಂದು 10 ವರ್ಷ 15 ವರ್ಷದಿಂದ ಜರ ಹೋಗಿ ಒಂದು ಸಲ ನಿನ್ನ ಜೀವಿತ ಈ ಸಲ ನೋಡು ಒಂದ್ಸಲ. ಸುಮಾರು ಒಂದು 10-15 ವರ್ಷ ಬ್ಯಾಕ್ ಹೋಗು. ನಿನಗಿರುವಂತ ನಿನ್ನ ದೃಷ್ಟಿಯಿಂದ ಹಿಂದಕ್ಕೆ ಹೋಗಿ, ಸ್ವಲ್ಪ ಹಿಂದಕ್ಕೆ ಹೋಗಿ ಒಂದು ಸಲ ಆಲೋಚನೆ ಮಾಡು. ಈ 10 ವರ್ಷದ ಹಿಂದೆ, 15 ವರ್ಷದ ಹಿಂದೆ ನಿನ್ನ ಕಾಲಲ್ಲಿ ಹಾಕಿರುವಂತ ಚಪ್ಪಲು ಒಂದ್ಸಲ ಆಲೋಚನೆ ಮಾಡು.
ಇವತ್ತು ನಿನ್ನ ಕಾಲಲ್ಲಿರುವಂಥ ಚಪ್ಪಲ್ ರೇಟ್ ನೋಡಿ ಸ್ವಲ್ಪ ಒಂದ್ಸಲ ಆಲೋಚನೆ ಮಾಡು. ಆಮೇಲೆ 10 ವರ್ಷ 15 ವರ್ಷಗಳ ಹಿಂದೆ ನೀನು ಹಿಂದೆ ಹೋಗಿ ನಿನ್ನ ಮೈ ಮೇಲೆ ಧರಿಸಿರುವಂಥ ವಸ್ತ್ರಗಳನ್ನ ನೋಡು. 10 ವರ್ಷದ ಹಿಂದೆ ನಿನ್ನ ಸೀರೆ ಬೆಲೆ ಏನಿತ್ತು, 10 ವರ್ಷದ ಹಿಂದೆ ನಿನ್ನ ಪ್ಯಾಂಟ್ ಶರ್ಟಿನ ಬೆಲೆ ಎಷ್ಟಿತ್ತು, ಇವತ್ತು ನೀನು ಸೀರೆ ಕಟ್ಕೊಂಡು ಮಂದಿರದಲ್ಲಿ ಬಂದು ಕೂತ್ಕೊಳ್ತಾ ಇದೆಯಲ್ಲ, ಇವತ್ತು ನಿನ್ನ ಸೀರೆ ಉಟ್ಕೊಂಡು ಮದುವೆ ಸಮಾರಂಭಗಳಿಗೆ ಹೋಗ್ತಾ ಇದೆಯಲ್ಲ, ಇವತ್ತು ನಿನ್ನ ಪ್ಯಾಂಟ್ ಶರ್ಟು ಟೈ ಬೂಟ್ ಹಾಕೊಂಡು ಹೋಗ್ತಾ ಇದೆಯಲ್ಲ, ಅವತ್ತಿಗೂ ಇವತ್ತಿಗೂ ಒಂದ್ಸಲ ಏನು ಮಾಡು, ಅವತ್ತಿನ ರೇಟ ಏನದ, ಇವತ್ತಿನ ದಿನ ಹಾಕಿರುವಂಥ ಬಟ್ಟೆ ರೇಟ ಏನಾದರೂ ಬದಲಾವಣೆ ಬಂದದ, ವ್ಯತ್ಯಾಸ ಆಗ್ಯದ ಏನು? ಅದೇ ಜಂಜೀರ್ ಚಪ್ಪಲಿ ಹಾಕಿರಿ ಇನ್ನತನ. 10 ವರ್ಷದಿಂದ ಯಾವ ಚಪ್ಪಲ್ ಹಾಕ್ತಿದ್ರಿ? ಕಾಲಾಗ ಸ್ಲೀಪರ್ ಹಾಕ್ತಾ ಇದ್ರಿ. ಇವತ್ತ ಯಾರಾದರೂ ಸ್ಲೀಪರ್ ಹಾಕ್ತೀರ ಇವತ್ತ? ಇಲ್ಲ. 10 ವರ್ಷದಿಂದ 60 ರೂಪಾಯಿ ಇತ್ತದ ರೇಟು. ಇವತ್ತು 60 ರೂಪಾಯಿ ಚಪ್ಪಲ್ ಯಾರಾದರೂ ಹಾಕ್ತೀರಾ ನೀವು? ಇಲ್ಲ. 10 ವರ್ಷದಿಂದ 100 ರೂಪಾಯಿ ಸೀರೆ ಉಟ್ಕೊಳ್ತಾ ಇದ್ರಿ ನೀವು. ಇವತ್ತು 100 ರೂಪಾಯಿ ಸೀರೆ ಉಟ್ಕೊಳ್ತೀರಾ ಯಾರಾದರೂ? ಇಲ್ಲ. ಎಂದಾದರೂ ಇದ್ರ ಮೇಲೆ ದೃಷ್ಟಿ ಹೋಗ್ಯದ? ನಮ್ಮ ದೃಷ್ಟಿ ಇದ್ರ ಮೇಲೆ ಕಣ್ಣು ಹೋಗ್ಯಾವ ಎಂದಾದರೂ? ಕಣ್ಣಿದ್ದವರು ಆಲೋಚನೆ ಮಾಡ್ತಾರೆ. ಯಾರಿಗೆ ಕಣ್ಣವಲ್ರಿ ಅವ್ರು ಏನು ಮಾಡ್ತಾರ? ಆದರೆ ಇಲ್ಲಿ ಒಬ್ಬ ಮನುಷ್ಯಗೆ ಏನಾಗಿದೆ, 10 ಮಂದಿಯಲ್ಲಿ ಒಬ್ಬನಿಗೆ ಏನಾಗಿದೆ, ತನಗೆ ಗುಣವಾದದ್ದನ್ನು ನೋಡಿ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ, ರಕ್ಷಣೆ ಹೊಂದಿದಂಥ ಅನೇಕ ವಿಶ್ವಾಸಿಗಳಿಗೆ, ದೇವ್ರ ಮಂದಿರಕ್ಕೆ ಬರುವಂಥ ಚರ್ಚ್ಗಳು ಬರುವಂಥ ಅನೇಕ ಕ್ರೈಸ್ತರಿಗೆ ಇವತ್ತು ತಮ್ಮ ಜೀವಿತದ ಮೇಲೆ, ತಮ್ಮ ಕಾಲಲ್ಲಿರುವಂಥ ಚಪ್ಪಲ್ ಬಗ್ಗೆ ಗೊತ್ತಿಲ್ಲ, ಅವ್ರು ತಮ್ಮ ಮೈ ಮೇಲೆ ಹಾಕೊಳ್ಳುವಂಥ ಬಟ್ಟೆ ಬಗ್ಗೆ ಗೊತ್ತಿಲ್ಲ. 10 ವರ್ಷದಿಂದ 15 ವರ್ಷಗಳಿಂದ ನಿಮ್ಮ ಮನೆ ನೋಡ್ರಿ ಒಂದ್ಸಲ ಹೆಂಗಿತ್ತು? ಒಂದ್ಸಲ ನಿಮ್ಮ ಮನೆ ನೋಡ್ರಿ, ನೀವು ವಾಸ ಮಾಡೋಂಥ ಮನೆಗಳು ಹೆಂಗಿದ್ದು, ಇವತ್ತು ಹೆಂಗವ ನಿಮ್ಮ ಮನೆಗಳು? ಬದಲಾವಣೆ ಬಂದದ ಇಲ್ರಿ? ಚೇಂಜಸ್ ಬಂದದಿಲ್ಲ. ನೀವು ರೆಂಟ್ ಹೌಸಲ್ಲಿ ಇರಬೇಕು ಅಥವಾ ನಿಮ್ಮ ಸ್ವಂತ ಮನೆಯಲ್ಲಿ ಇರಬೇಕು. 10 ವರ್ಷದ ಹಿಂದೆ ನೀವು ರೆಂಟ್ ಇರುವಂಥ ಮನೆ ನೋಡ್ರಿ, ಇವತ್ತಿರುವಂಥ ನೀವು ರೆಂಟಿನ ಮನೆ ನೋಡ್ರಿ ಹೆಂಗಿದೆ ಸ್ವಲ್ಪ ವ್ಯತ್ಯಾಸ ಅದನ? 10 ವರ್ಷದಿಂದ ನಿಮ್ಮ ಮನೆ, ಇವತ್ತಿರುವಂಥ ನಿಮ್ಮ ಮನೆ ನೋಡ್ರಿ, ವ್ಯತ್ಯಾಸ ಬಂದದ. ಮತ್ತು ಇದಕ್ಕೆ ಬದಲಾಗಿ ದೇವರಿಗೆ ಕೃತಜ್ಞತೆ ಅಂತಕ್ಕಂಥದ್ದು ಅದನ ನಮ್ಮಲ್ಲಿ? ಕೃತಜ್ಞತೆ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಅದನ? ದೇವರು ನಮ್ಮನ್ನು ಎಲ್ಲಿಂದ ಯಾವ ರೀತಿಗೆ ನಮ್ಮನ್ನು ತಂದಿದ್ದಾನೆ, ದೇವರು ಯಾವ ರೀತಿಗೆ ನಮ್ಮನ್ನು ಆತನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಎಂದಾದರೂ ಈ ಕೃತಜ್ಞತೆ ಕಣ್ಣುಗಳು ನಮ್ಮ ಜೀವಿತದಲ್ಲಿ ಎಂದಾದರೂ ಕೆಲಸ ಮಾಡವೇನ್ರಿ? ಒಂದು ವೇಳೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಇಸ್ರಾಯೇಲರ ವಿಷಯದಲ್ಲಿ ನೋಡ್ತೀವಿ, ಆತನು ಬಹುಜನರ ವಿಷಯದಲ್ಲಿ ಆತನು ಸಂತೋಷ ಪಡಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ 1 ಕೊರಿಂಥಿ 10ನೇ ಅಧ್ಯಾಯ 5ನೇ ವಚನದಲ್ಲಿ ಆ ಬಹುಮಂದಿ ವಿಷಯದಲ್ಲಿ ಸಂತೋಷ ಪಡಲಿಲ್ಲ ಎಂಬುದಾಗಿ ದೇವರು ಹೇಳಿದಂತೆ, ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಜೀವಿಸುವಂಥ ನಿನ್ನ ಜೀವಿತದಲ್ಲಿ, ನನ್ನ ಜೀವಿತದಲ್ಲೂ ಕೂಡ ನೀನು ಕೃತಜ್ಞತೆ ಹೀನಳಾಗಿ ಒಂದು ವೇಳೆ ಜೀವಿಸಿದೆಪ್ಪ ಅಂತಂದರೆ, ನೀನು ಕೂಡ ಕೃತಜ್ಞತೆ ಇಲ್ಲದವನಾಗಿ ಒಂದು ವೇಳೆ ಜೀವಿಸಿದೆಪ್ಪ ಅಂತಂದರೆ, ದೇವರಿಗೆ ಉಪಕಾರ ಸ್ತುತಿ ಮಾಡೋದನ್ನು ಬಿಟ್ಟು, ದೇವರಿಗೆ ಸ್ತುತಿಸೋದನ್ನು ಬಿಟ್ಟು, ದೇವರಿಗೆ ಕೃತಜ್ಞತೆ ಉಳ್ಳವನಾಗಿ ಜೀವಿಸೋದನ್ನು ಬಿಟ್ಟು ಒಂದು ವೇಳೆ ಮಂದ ದೃಷ್ಟಿ ಒಂದು ವೇಳೆ ನಿಂದ ಆಗಿತ್ತಪ್ಪ ಅಂತಂದರೆ, ನಿನ್ನ ಬದುಕು, ನಿನ್ನ ಜೀವಿತ ಏನಾಗ್ತದೆ ಗೊತ್ತಾ? ಒಂದ್ಸಲ ಒಬ್ಬ ಹುಡುಗಿ ತಲೆ ಮೇಲೆ ಭಾಳ ಹುಣಚಿಕಾಯಿ ತುಂಬ್ಕೊಂಡು, ಬುಟ್ಟಿ ತುಂಬ್ಕೊಂಡು, ಹುಣಚಿಕಾಯಿ ರೀ ಹುಣಚಿಕಾಯಿ ಅಂತೇಳಿ ಎಲ್ಲ ಓಡಾಡಿ ಮಾರ್ತಿಳಂತಕ್ಕೆ. ಏನು ಮಾರ್ತಿಳಂತ? ಹುಣಸೆ ಹಣ್ಣು ಮಾರ್ತಿಳಂತ, ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ಎಲ್ಲ ಕಡೆ ನಡ್ಕೊಳ್ತೀವಿ, ಹುಣಸೆ ಹಣ್ಣ್ರಿ ಅಂತ ಮಾರ್ತಾ ಇದ್ದಾಳಂತ. ಹುಣಸೆ ಹಣ್ಣು ಮಾರೋ ಟೈಮ್ನಾಗ ಒಂದ್ಸಲ ರಾಜನ ಕಣ್ಣು ಆಕೆ ಮೇಲೆ ಬಿತ್ತಂತ. ರಾಜನ ಕಣ್ಣು ಬಿದ್ದು, ರಾಜನ ದೃಷ್ಟಿ ಬಿದ್ದು, ಅಯ್ಯಯ್ಯೋ ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ, ಈಕೆಗೆ ಕಷ್ಟ ಆಗ್ತದೆ ಅಂತೇಳಿ ರಾಜ ಮಂತ್ರಿ ಮೂಲಕವಾಗಿ ಆ ಹುಡುಗಿಯನ್ನು ಅರಮನೆ ಕರೆಸಿ ಆಕೆ ತಲೆ ಮೇಲಿರುವಂಥ ಹುಣಸೆ ಹಣ್ಣಿನ ಬುಟ್ಟಿ ಇಳಿಸಿ ಆ ಪಕ್ಕದಲ್ಲಿ ಇಳಿಸಿ ಆ ಮಂತ್ರಿ ಹೇಳಿದನಂತ, ಮಂತ್ರಿ ಇಂದಿನಿಂದ ಈ ಹುಡುಗಿ ಕಷ್ಟಪಡೋದು ಬೇಡ, ಹುಣಸೆ ಹಣ್ಣು ಮಾರೋದು ಬೇಡ, ಇನ್ನು ಮುಂದೆ ಈಕಿನ ಕಷ್ಟ ನಾನು ನೋಡಿಸ್ತೀನಿ, ಕಷ್ಟ ತೀರಿಸ್ತೀನಿ, ಇನ್ನು ಮುಂದೆ ಈಕಿ ಏನಾಗಿರ್ಬೇಕಂದ್ರೆ ನನ್ನ ರಾಣಿಯಾಗಿರ್ಬೇಕಂತೇಳಿ ರಾಣಿ ಮಾಡ್ಕೊಂಡನಂತ. ಯಾರು? ರಾಜ. ರಾಣಿ ಆದ್ಮೇಲೆ ಹುಣಸೆ ಹಣ್ಣು ಮಾರೋ ಹುಡುಗಿಗೆ ತುಂಬ ಖುಷಿ ಆಯಿತು. ಜೀವಿತ ಬದಲಾಯಿತು, ವಸ್ತ್ರಗಳ ಬದಲಾಯಿತು, ಎಲ್ಲ ಆನಂದವೇ ಆನಂದ. ಹೀಗೆ ಆನಂದವಾಗಿ ರಾಜನ ಜೊತೆ ಕಾಲ ಕಳೆದಂಥ ಸಂದರ್ಭದಲ್ಲಿ ಒಂದು ದಿವಸ ರಾಜ ರಾಣಿಯನ್ನು ಕರ್ಕೊಂಡು ಹೊರಗಡೆ ವಿಹಾರಕ್ಕೆ ಹೋಗ್ಬೇಕಂತೇಳಿ ಸಂಜೆ ತಂಪಾದ ಗಾಳಿಯಲ್ಲಿ ರಾಣಿಯನ್ನು ರಥದಲ್ಲಿ ಕೂರಿಸ್ಕೊಂಡು ಒಂದು ಪಥಗ್ರಹಣ ಮಾಡಿ ಬರಬೇಕು, ಒಂದು ರೌಂಡ್ ಹಾಕ್ಬೇಕು ಸಿಟಿ ಅಂತೇಳಿ ರಾಜ ಏನು ಮಾಡ್ದನಂತ, ರಥದಲ್ಲಿ ರಾಣಿ ಕೂಡಿಸ್ದನಂತ. ಕೂಡಿಸಿ ಏನು ಮಾಡ್ದನಂತ, ರಥದ ಕುಂದು ಹೋಗ್ತಾ ಇತ್ತಂತ ರಥ. ಯಾವಾಗ ಅರಮನೆ ಸ್ವಲ್ಪ ಪಾಸ್ ಆದ ತಕ್ಷಣ ಅರಮನೆ ಎದುರುಗಡೆ ಅಂತ ರೋಡ್ ಪಕ್ಕದಲ್ಲಿ ಆಚೆ ಪಕ್ಕದಲ್ಲಿ ಈಚೆ ಪಕ್ಕದಲ್ಲಿ ಹುಣಸೆ ಹಣ್ಣಿನ ಮರಗಳಿದ್ವು ಅಂತ.
ಯಾವ ಮರ ಇದ್ದು ಅಂತ್ರಿ? ಎಲ್ಲಿದ್ದು ಅಂತವು? ಈ ಪಕ್ಕದಾಗ ಹುಣಸೆ ಹಣ್ಣಿನ ಮರಗಳಿದ್ದು ಅಂತ. ರಾಜ ರಾಣಿ ಇಬ್ಬರು ರಥದಾಗ ಕೂತ್ಕೊಂಡು ಸಂಜೆ ತಂಗಾಳಿಯಲ್ಲಿ ಹೋಗ್ತಾ ಇದ್ರಂತ. ಹುಣಸೆ ಮರಗಳಿಗೆ ಹುಣಸೆ ಹಣ್ಣು ತುಂಬಾ ಆಗಿ ಈ ರಾಜನಿಗೂ ರಾಣಿಗೂ ಹೋಗುವಾಗ ಈ ಕೂದಲಿಗೆ ಅವು ತಾಕ್ತಾ ಇದ್ದು ಅಂತ ಹುಣಸೆ ಹಣ್ಣುಗಳು. ಈ ಕೂದಲು ಏನಾಗ್ತೀವಂತ? ಹುಣಸೆ ಹಣ್ಣು ತಾಕಟ್ಟೆನಾಗ ಅವಾಗ ರಾಣಿ ಅಂದಳಂತ ರಾಜಗ, ಏನ್ರಿ ರಾಜ, ಏನಿದು ನೀವು ಎಂಥ ರೋಡಿಗೆ ಕರ್ಕೊಂಡು ಹೊಂಟ್ರಿ ನನಗೆ? ರಾಜ ಅಂದ್ರೆ ರಾಜ ಮಾರ್ಗ ಅಂದ್ರೆ ಹೆಂಗಿರ್ಬೇಕು? ನನ್ನ ಕೂದಲೆಲ್ಲ ಏನಾಗ್ಲತ್ತವ, ಈಗ ಕೆಡ್ಲತ್ತವ. ಇವು ಹಿಂಗೆ ವಂಕಟೆಂಕವಲ್ಲ, ಇವು ಏನು ಕಾಯಿಗಳು, ಇವು ಏನು ಹಣ್ಣುಗಳು ಅಂದಳಂತ ರಾಜಗೆ. ಅವಾಗ ರಾಜ ಅಂದನಂತ, ಮಂತ್ರಿಗೆ ರಥ ತಿರುಗಿಸಂದನಂತ. ಅರಮನೆಗೆ ರಥ ಬಂತಂತ ವಾಪಸ್. ಒಂದು ಮೂಲೆಯಲ್ಲಿ ಹುಣಸೆ ಬುಟ್ಟಿ ಇತ್ತಂತ. ರಾಜ ಏನು ಮಾಡ್ದನಂತ, ನೀ ರಥದ ಕುಂತಾಗ ಅವು ಯಾವ ಕಾಯಿಗಳು ಕೂದಲು ಕೆಡಿಸ್ಲತ್ತ ಒಂದೆಲ್ಲ ಅದೇ ಕಾಯಿಗಳವ, ಇವೇ ಮಾರ್ಕೋತ ಏನು ಮಾಡೀಗ ತಲೆ ಮೇಲೆ ಹೊರಸಿ ಬೀದಿ ಮೇಲೆ ಕಳ್ಸನಂತ. ಇದು ಕಥೆಯಾದ್ರೂ ನಮ್ಮ ಜೀವಿತದಲ್ಲಿ ದೇವ್ರು ಖಂಡಿತವಾಗಿ ರೀತಿಗೆ ಮಾಡ್ತಂಬಲ್ಲ. ಕೃತಜ್ಞತೆ ಇರಲಿಲ್ಲಲ್ರಿ. ದೇವರಿಗೆ ಒಂದು ವೇಳೆ ಸಂತೋಷ ಪಡಿಸ್ಲಿಲ್ಲ ಅಂತೇಳಿರಿ ನಾವು, ದೇವರಿಗೆ ಸಂತೋಷ ಪಡಿಸುವಂಥ ಜೀವಿತ, ದೇವರಿಗೆ ಸಂತೋಷ ಪಡಿಸುವಂಥ ಕೃತಜ್ಞತೆ ಹೃದಯ ನನ್ನಲ್ಲಿನೆಲ್ಲ ಇರಲಿಲ್ಲ ಅಂತೇಳಿರಿ, ಈಗ ಎಷ್ಟು ಆತ್ಮೀಯವಾಗಿ ಎಷ್ಟು ಉನ್ನತವಾಗಿದ್ದೀವಲ್ರಿ, ಅಷ್ಟೇ ಏನು ಮಾಡ್ತೀವಿ ಮ್ಯಾಲಿಂದ ಕೆಳಗ. ಸೈತಾನನ ಹೆಂಗಿದ್ದೇನೆ ಮೊದಲು? ಸೈತಾನನ ಆಗಿರಲಿಲ್ಲ ರೀ ಆತನೊಬ್ಬ ಒಳ್ಳೆ ದೇವದೂತನಾಗಿದ್ದಾನೆ. ಆತನ ಪರಲೋಕದಲ್ಲಿ ಆರಾಧನೆ ಮಾಡುವಂಥ ಗುಂಪಿನಲ್ಲಿ ಆತನಂಗೆ ವರ್ಷಿಪ್ ಮಾಡೋರು ಯಾರೂ ಇರಲಿಲ್ಲ ರೀ ದೇವ್ರಿಗೆ. ಅಲ್ಲೆಲ್ಲೂಯ್ಯ. ಆತನ ಒಂದು ರೆಕ್ಕೆ ಈ ರೀತಿ ಬಿಚ್ಚದನಪ್ಪ ಅಂತಂದ್ರೆ 1000 ಸ್ವರಗಳು ಹೊರಗಡೆ ಬರ್ತಾ ಇದ್ದೇವೆ ಅಂತೇಳಿರಿ. ಅಲ್ಲೆಲ್ಲೂಯ್ಯ. ದೇವರನ್ನು ಮಹಿಮೆ ಪಡಿಸೋದ್ರಲ್ಲಿ ಆತನು ಬಹಳ ಉತ್ತುಂಗವಾದಂಥ ವ್ಯಕ್ತಿಯಾಗಿದ್ದನು. ಪರಲೋಕದಲ್ಲಿ ದೇವರಿಗೆ ಅತಿ ಸಮೀಪವಾದಂಥ ಸ್ಥಾನ ಆತನಿಗೆ ಕೊಡಲ್ಪಟ್ಟಿತ್ತು ಅಂತೇಳಿರಿ. ಅಲ್ಲೆಲ್ಲೂಯ್ಯ. ದೇವರಿಗೆ ಆತನಿಗಿರುವಂಥ ನಿಕಟವಾದಂಥ ಹತ್ತಿರವಾದಂಥ ಸಂಬಂಧ ಆತನಿಗೆ ಕೊಟ್ಟಂಥ ಬೇರೆ ಯಾರಿಗೂ ದೇವರು ಕೊಟ್ಟಿರಲಿಲ್ಲ. ಬಟ್ ಒಂದು ದಿವಸ ಆತನಿಗೆ ಈ ಹುಡುಗಿಗೆ ಬಂದಾಗ ಅವನಿಗೆ ಒಂದು ಆಲೋಚನೆ ಬರ್ತದೆ. ಏನು ಆಲೋಚನೆ ಬರ್ತದ? ಅಲ್ಲ, ಈ ದೇವರಿಗೆ ನನಗೆ ಏನು ಕಡಿಮೆ ಅದ? ಜಸ್ಟ್ ಮನಸ್ಸಿನಲ್ಲಿ ಆಲೋಚನೆ ಬರ್ತದ. ಪರಲೋಕದಲ್ಲಿಂದ ತಳ್ಳಿದ್ರೆ ಆತನು ಎಲ್ಲಿ ಬಂದು ಬಿದ್ದನ್ರಿ? ಈಗ ಆತನು ಭೂಮಿ ಮೇಲೆ ಬಂದು ಬಿದ್ದು ನಿಮ್ಮ ಎಲ್ಲರ ಜೀವಿತ ನರಕ ಮಾಡಿಬಿಡ್ಲತ್ತನ ಅಷ್ಟೇ. ನಿನ್ನ ಜೀವಿತ ಏನು ಮಾಡ್ಲತ್ತನಾತ? ನಿನ್ನ ಬದುಕು, ವಿಶ್ವಾಸಿಗಳ ಬದುಕು, ದೇವರನ್ನು ನಂಬಿದಂಥವ್ರ ಬದುಕು ಆತನ ಏನು ಮಾಡ್ಲತ್ತನ? ನರಕ ಮಾಡ್ಬೇಕನ್ನೋದೇ ಆತನದು ಒಂದು ಉದ್ದೇಶ ಇದೆ ಅಂತೇಳಿ. ಅಲ್ಲೆಲ್ಲೂಯ್ಯ. ಅದಕ್ಕೋಸ್ಕರ ನನ್ನ ಪ್ರೀತಿದವ್ರ ಮಕ್ಕಳೇ, ಇವತ್ತು ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ಇವತ್ತು ದೇವ್ರ ಮಾತುಗಳನ್ನು ಕೇಳುವಂಥ ನಾವೆಲ್ಲರೂ ಕೂಡ, ಆಶೀರ್ವಾದಗಳು ನಿನಗೂ ಬೇಕಪ್ಪ ಅಂತಂದರೆ, ಆಶೀರ್ವಾದ ದೇವರಿಂದ ಬರುವಂಥವುಗಳು ನಮಗೆ ಬೇಕಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, ನಾನು ನೀನು ಮಾಡಬೇಕಾದಂಥ ಒಂದು ಕೆಲಸ ಏನಪ್ಪ ಅಂದರೆ ದೇವರನ್ನು ಸಂತೋಷ ಪಡಿಸ್ಬೇಕಂತೇಳಿ. ಹಲ್ಲೆಲೂಯಾ. ದೇವರು ಯಾವುದರಿಂದ ಸಂತೋಷ ಪಡ್ತಾನಪ್ಪ ಅಂತಂದ್ರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ಇಡೀ ಬ್ರಹ್ಮಾಂಡವನ್ನು ನೋಡಿ, ತಾನು ಮಾಡುವಂಥ ಸೃಷ್ಟಿಯನ್ನು ನೋಡಿ, ವಾಹ್ ಸೃಷ್ಟಿ, ಅಬ್ಬಾ ನಾನು ಮಾಡಿದಂಥ ಈ ಸೃಷ್ಟಿ ಎಷ್ಟು ರಮ್ಯವಾಗಿದೆ, ಎಷ್ಟು ಮನೋಹರವಾಗಿದೆ, ಎಷ್ಟು ಶ್ರೇಷ್ಠವಾಗಿದೆ ಎಂಬುದಾಗಿ ಈ ಬ್ರಹ್ಮಾಂಡವನ್ನು ನೋಡಿ, ಈ ಸೃಷ್ಟಿಯನ್ನು ನೋಡಿ ದೇವರು ಸಂತೋಷ ಪಡಲಿಲ್ಲ. ದೇವರು 24 ಮಂದಿ ಹಿರಿಯರನ್ನು ನೋಡಿ, ಯಾರಿಂದಲೂ ಎಣಿಸಲಾಗದಂತ ಪರಲೋಕದಲ್ಲಿ ಆರಾಧನೆ ಮಾಡುವಂತ ಸಮೂಹವನ್ನು ನೋಡಿ, ವಾಹ್ ಎಂತ ಅದ್ಭುತವಾದಂತ ಆರಾಧನೆ ಗುಂಪಿದೆ ಎಂಬುದಾಗಿ ನೋಡಿ ಆತನು ಏನ್ ಮಾಡಲಿಲ್ಲ ಅಂದ್ರೆ ಸಂತೋಷ ಪಡಲಿಲ್ಲ. ಕೆರೂಬಿಯರು, ಶರಾಪಿಯರು ದೇವರ ಪಕ್ಕದಲ್ಲಿ ನಿಂತ್ಕೊಂಡು 6 ರೆಕ್ಕೆಗಳಿದ್ರೂ ಕೂಡ 2ರಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು, 2ರಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು, 2ರಿಂದ ನೆಲ ಸೋಕದೆ ನಾವು ದೇವರ ಸನ್ನಿಧಿಯಲ್ಲಿ ನಿಂತುಕೊಳ್ಳಲು ಅಯೋಗ್ಯರು, ಅಪಾತ್ರರು ಎಂಬುದಾಗಿ ತಮ್ಮ ಕಾಲುಗಳನ್ನು ದೇವರ ಸನ್ನಿಧಿని ನೆಲಕ್ಕೆ ತಾಕದಂತೆ 24/7 ತನ್ನ ರೆಕ್ಕೆಗಳಿಂದ ಕಾಲುಗಳನ್ನು ಮೇಲೆ ಬಡಿಯುತ್ತಾ ಮತ್ತು ದೇವರ ತೇಜೋಮಯವನ್ನು, ದೇವರ ಒಂದು ಕಾಂತಿಯನ್ನು,
ಈ ಕಣ್ಣಿನಿಂದ ನಾವು ನೋಡ್ಲಿಕ್ಕೆ ಎಷ್ಟು ಮಾತ್ರಕ್ಕೂ ಅಯೋಗ್ಯರೆಂಬುದಾಗಿ 2 ರೆಕ್ಕೆಗಳಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪರಲೋಕದಲ್ಲಿ ಆರಾಧನೆ ಮಾಡುವಂತ ಕೆರೂಬಿಯ ಶರೂಪರನ್ನು ನೋಡಿ ದೇವರು ಸಂತೋಷ ಪಡಲಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಸಂತೋಷ ಪಡಬೇಕಂದ್ರೆ ಪರಲೋಕದಲ್ಲಿ ಬಹಳ ವಿಸ್ಮಯಗಳಿವೆ, ಅಲ್ಲಿ ಬಹಳ ಅದ್ಭುತಗಳಿವೆ. ಆದರೆ ಇಡೀ ಬೈಬಲ್ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ 66 ಪುಸ್ತಕಗಳು ಓದುವಂತ ಸಂದರ್ಭದಲ್ಲಿ ದೇವರು ಯಾವುದನ್ನು ನೋಡಿ ಆತನು ಸಂತೋಷ ಪಡಲಿಲ್ಲ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ದೇವರು ಏನ್ ನೋಡಿ ಸಂತೋಷ ಪಟ್ಟನಪ್ಪ ಅಂತಂದ್ರೆ, ದೇವರ ಸಂತೋಷ ಏನಪ್ಪಾ ಅಂತಂದ್ರೆ, ದೇವರ ಸಂತೋಷ ಎದರಲ್ಲಿ ಅಡಗಿದೆಯಪ್ಪ ಅಂತಂದ್ರೆ, ದೇವರು ಯಾವುದರಲ್ಲಿ ಸಂತೋಷ ಪಡ್ತಾನಪ್ಪ ಅಂತಂದ್ರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ ಕಿವಿ ತೆರೆದು ಕೇಳ್ರಿ, ಜಾಗೃತಿಯಿಂದ ಕೇಳ್ರಿ. ದೇವರು ಇಡೀ ಪರಲೋಕ ಬಿಟ್ಟು, ಭೂಮಂಡಲ ಬಿಟ್ಟು, ಇಡೀ ಆತನು ಸೃಷ್ಟಿ ಮಾಡಿರುವಂತ ಎಲ್ಲ ಸಮಸ್ತ ಸೃಷ್ಟಿಯಲ್ಲಿ ದೇವರು ಯಾವುದನ್ನು ನೋಡಿ ಸಂತೋಷ ಪಡ್ತಾನಪ್ಪ ಅಂತಂದ್ರೆ, ಆತನು ಮಾನವನನ್ನು ನೋಡಿ ಆತನು ತುಂಬಾ ಸಂತೋಷ ಪಡ್ತಾನಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನು ಆತನಿಗೆ ಬಹಳ ಪ್ರಿಯವಾದಂಥ ವ್ಯಕ್ತಿಯಾಗಿದ್ದಾನೆ. ಮನುಷ್ಯನು ಆತನಿಗೆ ಬಹಳ ಪ್ರಿಯವಾದಂಥ ಒಂದು ವಸ್ತುವಾಗಿದ್ದಾನೆ. ಮನುಷ್ಯನನ್ನು ಆತನು ದೇವರು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನಂತೆ. ದೇವರು ಲೋಕದ ಮೇಲೆ ಏನ್ ಮಾಡಿದನಂತ? ಎಷ್ಟೋ ಪ್ರೀತಿಯನ್ನು. ಲೋಕದ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ಇಟ್ಟನಪ್ಪ? ಪರಲೋಕದ ಮೇಲೆ ಯಾಕೆ ಆತನ ಪ್ರೀತಿ ಇಡಲಿಲ್ಲ? ದೇವದೂತರ ಮೇಲೆ ಯಾಕೆ ಆತನ ಪ್ರೀತಿ ಇಡಲಿಲ್ಲ? ಪರಲೋಕದಲ್ಲಿ ಕೆರೂಬಿಯರ ಶರೂಪರ ಮೇಲೆ ಆತನ ಯಾಕೆ ಪ್ರೀತಿ ಇಡಲಿಲ್ಲ? ಯಾರಿಂದಲೂ ಎಣಿಸಲಾಗದಂತ ಮಹಾ ಸಮೂಹ, ಆ ಒಂದು ಗುಂಪು ಪರಲೋಕದಲ್ಲಿ ದೇವರನ್ನು ರಾತ್ರಿ ಹೊತ್ತು ಸ್ತುತಿಸ್ತಾ ಇದೆ, ಆರಾಧನೆ ಮಾಡ್ತಿದೆ. ಅವರನ್ನು ನೋಡಿ ಯಾಕೆ ದೇವರು ಸಂತೋಷ ಪಡಲಿಲ್ಲ? ಕಾರಣ ಏನಪ್ಪಾ ಅಂತಂದ್ರೆ, ದೇವರ ಸಂತೋಷ ಎಲ್ಲಿದೆಪ್ಪ ಅಂತಂದ್ರೆ, ದೇವರ ಆನಂದ ಎಲ್ಲಿದೆಪ್ಪ ಅಂತಂದ್ರೆ, ದೇವರು ಯಾರನ್ನು ನೋಡಿ ಸಂತೋಷ ಪಡ್ತಾನಪ್ಪ ಅಂದ್ರೆ, ತಾನು ಸೃಷ್ಟಿ ಮಾಡಿರುವಂತ ಸೃಷ್ಟಿಯನ್ನು ನೋಡಿ ದೇವರು ಸಂತೋಷ ಪಡುವುದಿಲ್ಲ. ಆತನು ಎಲ್ಲಿ ಸಂತೋಷ ಪಡ್ತಾನಪ್ಪ ಅಂದ್ರೆ, ನಿನ್ನನ್ನು ನನ್ನನ್ನು ನೋಡಿ ಆತನು ಸಂತೋಷ ಪಡ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ನಿನ್ನನ್ನು ನನ್ನನ್ನು ನೋಡಿ ಸಂತೋಷ ಪಡ್ತಾನೆ. ದೇವರ ಆನಂದ ನೀನೇ, ದೇವರ ಸಂತೋಷ ನೀನೇ, ದೇವರ ಆನಂದ, ದೇವರ ಸಂತೋಷ, ದೇವರ ಸರ್ವಸ್ವ ನೀನೇ ಆಗಿದ್ದೀಯ. ಅದಕ್ಕೋಸ್ಕರಾಗಿ ದೇವರು ಆತನು ಈ ಲೋಕಕ್ಕೆ ಮನುಷ್ಯನಾಗಿ 2026 ವರ್ಷಗಳಿಂದ ಆತನು ಬಂದನಂತೇಳಿ. ಹಲ್ಲೆಲೂಯಾ. ಮೊಟ್ಟ